ಹಾಯ್, ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೊಸರನ್ನ ಮಾಡ್ತಾಯಿದ್ದೀನಿ. ಬೇಸಿಗೆಯ ಧಗೆ ಇರುತ್ತಲ್ವ ಇವಾಗ, ಅದಕ್ಕೋಸ್ಕರ ಮೊಸರನ್ನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ತುಂಬಾ ಟೇಸ್ಟಿಯಾದಂಥ ಕ್ರೀಮಿಯಾದಂತಹ ಮೊಸರನ್ನ ಮಾಡಿದ್ದೀನಿ ನಾನಿವತ್ತು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಯಾವ ರೀತಿ ಮೊಸರನ್ನ ಮಾಡೋದು ಅಂತ, ಕ್ರೀಮಿ ಆದಂತಹ ಮೊಸರನ್ನ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ಪಿನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಅದೇ ಕಪ್ಪಿನಲ್ಲಿ 3 ಕಪ್ಪು ನೀರು ಹಾಕ್ಕೋಬೇಕು. ಮೊಸರನ್ನಕ್ಕೆ ಅನ್ನ ಯಾವಾಗಲೂ ಮೆತ್ತಗಿರಬೇಕು, ಆದ್ದರಿಂದ 3 ಕಪ್ಪಿನಷ್ಟು ನೀರನ್ನು ನಾವು ಹಾಕ್ಕೋಬೇಕಾಗತ್ತೆ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಸಲ್ ಹಾಕಿ 3 ವಿಸಲ್ ಆದರೆ ಇದು ಕರೆಕ್ಟ್ ಆಗತ್ತೆ. ಇವಾಗ ನೋಡಿ, ಕುಕ್ಕರ್ 3 ವಿಸಲ್ ಆದ ನಂತರ ಗ್ಯಾಸ್ ಎಲ್ಲ ರಿಲೀಸ್ ಆಗಿದೆ. ನಾನಿವಾಗ ತೆಕ್ಕೊಂಬಿಟ್ಟು ಅನ್ನನ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಗ್ಯಾಸ್ ರಿಲೀಸ್ ಆದಮೇಲೆ ನಾನು ಅನ್ನನ ತೆಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಬಿಸಿ ಇದ್ದಾಗಲೇ ನಾವು ಒಂದು ಸ್ಪೂನಿನ ಸಹಾಯದಿಂದ ಹೀಗೆ ಎಲ್ಲ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಅನ್ನನ. ಆಮೇಲೆ ನಾವು ಮಾಡೋದಕ್ಕೆ ಹೋದರೆ ಅದು ಮೆತ್ತಗಾಗೋದಿಲ್ಲ ಅನ್ನ. ಸ್ವಲ್ಪ ನಮಗೆ ಕ್ರೀಮಿಯಾಗಿ ಬೇಕು ಅಂದರೆ ಈ ರೀತಿ ಬಿಸಿ ಅನ್ನನೇ ಈ ರೀತಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾನು ನೋಡಿ ಎಲ್ಲ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆಯಿತು. ಇವಾಗೆಲ್ಲ ಸ್ವಲ್ಪ ಮಟ್ಟಿಗೆ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಲು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಅಕ್ಕಿಗೆ ನಾನು 1 ಕಪ್ ಹಾಲನ್ನು ಹಾಕಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ. ಅನ್ನ ಹಾಲು ಎಲ್ಲ ಚೆನ್ನಾಗಿ ಬೆರೆತ್ಕೋಬೇಕು. ಆ ರೀತಿಯಾಗಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅನ್ನ ನೋಡಿ ಎಷ್ಟು ಒಂಥರ ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಆಗಲೇ. ಇವಾಗ ನಾನು ಇದಕ್ಕೆ ಗಟ್ಟಿ ಆಯಿತು, ಇನ್ನೊಂದು ಕಪ್ಪು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನು ಹಾಕ್ಕೊಂಡು ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹಾಲು ಹಾಗೂ ಮೊಸರು ಹಾಕಿ ಮಾಡೋದ್ರಿಂದ ಮೊಸರನ್ನ ತುಂಬಾ ಟೇಸ್ಟಿಯಾಗಿರುತ್ತೆ. ಈ ರೀತಿ ಮೊಸರನ್ನ ಮಾಡಿ ನಾವು 1-2 ಗಂಟೆ ನಂತರ ಯೂಸ್ ಮಾಡಿದ್ರೆ ಮೊಸರನ್ನ ತುಂಬ ಟೇಸ್ಟಿಯಾಗಿರುತ್ತೆ. ಅನ್ನ ಸ್ವಲ್ಪ ಬಿಸಿ ಇದ್ದಾಗಲೇ ನಾನು ಹಾಲನ್ನು ಹಾಕಿ ಎಲ್ಲ ಕ್ಲೀನಾಗಿ 2 ಕಪ್ ಹಾಲು ಹಾಕಿದ್ದೀನಿ. ಇವಾಗ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಳ್ಳುವಾಗ ಮಾತ್ರ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಸ್ವಲ್ಪ ಕಹಿ ಬರುತ್ತೆ. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಒಗ್ಗರಣೆ ಸೌಟನ್ನು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನ್ನಷ್ಟು. ಸಾಸಿವೆ ಸಿಡಿದ ನಂತರ 1/4 ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನೂ ಸಿಡಿದ ನಂತರ ಕಡಲೆಬೇಳೆ 1 ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಉದ್ದಿನಬೇಳೆ 1 ಸ್ಪೂನ್ ಹಾಕ್ಕೋಬೇಕು. 2 ಸ್ವಲ್ಪ ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು. ಕ್ಲೀನಾಗಿ ರೀತಿ ಸ್ವಲ್ಪ ಕೆಂಪಗಾಗಬೇಕು. ಕಡಲೆಬೇಳೆ ಉದ್ದಿನಬೇಳೆ ಹಾಕಿದ್ರೆ ಮೊಸರನ್ನದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಸಿಗತ್ತಲ್ವ, ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಕಡಲೆಬೇಳೆ ಉದ್ದಿನಬೇಳೆ ಹಾಕೋದು. ಇವಾಗ ಇದಕ್ಕೆ ನಾನು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಆಪ್ಷನಲ್ಲು, ಗೋಡಂಬಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಖಂಡಿತವಾಗಿ ಬೇಡ. ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮೊಸರನ್ನದಲ್ಲಿ ಮಧ್ಯೆ ಸಿಗ್ತಾ ಇರುತ್ತಲ್ವ. ಇವಾಗ ಸ್ಟವ್ನ ಆಫ್ ಮಾಡಿಬಿಡಿ. ಸ್ಟವ್ ಆಫ್ ಮಾಡಿದ ಮೇಲೇ ಮೆಣಸಿನ್ಕಾಯಿ ಹಾಗೂ ಕರಿಬೇವನ್ನು ಹಾಕ್ಕೊಳ್ಳಿ. ಆ ಬಿಸಿಯಲ್ಲೇ ಆಗಿಬಿಡತ್ತದು. ಇಲ್ಲ ಅಂದರೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ತುಂಬಾ ಕಪ್ಪಾಗಿಬಿಡತ್ತೆ. ಆದ್ದರಿಂದ ಎಲ್ಲ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ನಾನಿವಾಗ ತುರಿದಿಟ್ಕೊಂಡಂತಹ ಶುಂಠಿನ ಹಾಕ್ಕೊಂಡಿದ್ದೀನಿ. ರೆಡಿ ಶುಂಠಿ ಪೇಸ್ಟ್ ಕೂಡ ಹಾಕ್ಕೋಬೋದು, ಇಲ್ಲ ಅಂದರೆ ಶುಂಠಿನ ತುರಿದುಬಿಟ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇವಾಗ ಇದು ಆಗಿದೆ. ಇಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಂಗನ್ನು ಉಪಯೋಗಿಸೋರು ಇಂಗನ್ನು ಹಾಕ್ಕೊಳ್ಳಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನಾನು ಸ್ಟವ್ ಆಫ್ ಮಾಡಿದ್ಮೇಲೆ ನಾನು ಇಂಗು ಮತ್ತು ಶುಂಠಿ ಹಾಕಿರೋದು. ಫ್ಲೇವರು ಚೆನ್ನಾಗಿರುತ್ತೆ ಆ ರೀತಿ ಹಾಕೋದ್ರಿಂದ. ಇವಾಗಿದು ಒಗ್ಗರಣೆ ರೆಡಿಯಾಗಿದೆ. ಅನ್ನಕ್ಕೆ ಹಾಲನ್ನ ಮಿಕ್ಸ್ ಮಾಡಿಟ್ಟಿದೆ ನೋಡಿ, ಎಷ್ಟು ಗಟ್ಟಿಯಾಗಿದೆ ನೋಡಿ. ಆಗಲೇ ಎಲ್ಲ ಹೀರ್ಕೊಂಡ್ಬಿಟ್ಟಿದೆ ಅನ್ನನ ಹಾಲನ್ನೆಲ್ಲ. ಇವಾಗ ಇದಕ್ಕೆ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ಗಟ್ಟಿಯಾದಂತಹ ಮೊಸರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ.
ಮೊಸರು ಯಾವುದೇ ಕಾರಣಕ್ಕೂ ಹುಳಿ ಇರಬಾರ್ದು. ರಾತ್ರಿ ಎಪ್ಪಾಕಿದ ಮೊಸರು ಬೆಳಗ್ಗೆಗೆ ಸರಿಯಾಗಿರುತ್ತೆ, ಅಥವಾ ಬೆಳಗ್ಗೆ ಎಪ್ಪಾಕಿದ ಮೊಸರು ರಾತ್ರಿಗೆ ಸರಿಯಾಗಿರುತ್ತೆ. ಸಿಹಿ ಮೊಸರು, ಒಟ್ಟಿನಲ್ಲಿ ಸಿಹಿ ಮೊಸರನ್ನೇ ಹಾಕ್ಕೊಳ್ಳಿ, ತುಂಬ ಹುಳಿ ಮೊಸರನ್ನು ಹಾಕ್ಕೋಬೇಡಿ. ಇಷ್ಟು ಕಲಸಿದ್ರೂ ಕೂಡ ನೋಡಿ ಗಟ್ಟಿಯಾಗೇ ಇದೆ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 3/4 ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕಿದ ನಂತರ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು. ಮೊಸರನ್ನ ನೋಡಿ ಎಷ್ಟು ಕ್ರೀಮಿಯಾಗಿದೆ ಅಂತ. ಸೂಪರ್ ಆಗಿರುತ್ತೆ ತಿನ್ನುವಾಗ, ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡಾಯಿತು. ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ. ಇನ್ನೊಂದು ಅರ್ಧ ಕಪ್ಪಿನಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಹಾಕ್ಕೊಂಡ್ಬಿಟ್ಟು ಎಲ್ಲ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು. ನೀವು ಸಡನ್ನಾಗಿ ಇವಾಗಲೇ ತಿನ್ನೋದಾದರೆ ಮೊಸರನ್ನೇ ಹಾಕ್ಕೊಳ್ಳಿ. ಅರ್ಧ ಕಪ್ಪು ಮೊಸರು ಕೂಡ ಹಾಕ್ಕೋಬೋದು, ಸಿಹಿ ಮೊಸರನ್ನು. ಸ್ವಲ್ಪ ಹೊತ್ತು ಇಟ್ಟು ತಿಂತೀವಿ ಅನ್ನೋದಾದರೆ ಹಾಲನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಈ ರೀತಿ ಕರೆಕ್ಟಾಗಾಯಿತು ನೋಡಿ. ಇವಾಗ ಮೊಸರನ್ನು ಇನ್ನು ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ. ಇದು ತುಂಬ ಚೆನ್ನಾಗಿ ಬಂತು ಮೊಸರನ್ನ. ನಾನು ಹಾಕಿದ ಹದದಲ್ಲೇ, ಹೇಳಿದ ಹದದಲ್ಲೇ ನೀವು ಮೊಸರನ್ನ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಧ್ಯಾಹ್ನದ ಟೈಮ್ ನೀವು ಲಂಚ್ ಬಾಕ್ಸಿಗೆ ಕೂಡ ಇದನ್ನು ತೊಗೊಂಡು ಹೋಗ್ಬೋದು. ಯಾಕೆ ಅಂದರೆ ಮೊಸರು ಜಾಸ್ತಿ ಹಾಕಿಲ್ವಲ್ಲ, ಹುಳಿ ಬರೋದಿಲ್ಲ. ಈಗ ನಾನು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕಿದ್ದೀನಿ. ನಾನಿಲ್ಲಿ ಹಸಿರು ಮೆಣಸಿನ್ಕಾಯಿ ಏನೂ ಉಪಯೋಗಿಸಿಲ್ಲ. ಯಾಕೆ ಅಂದರೆ ಮಧ್ಯದಲ್ಲಿ ಒಂಥರ ಅದು ಬಾಯಿಗೆ ಸಿಗತ್ತೆ. ಇದು ಒಣಮೆಣಸಿನ್ಕಾಯಿನೇ ಹಾಕಿದ್ದೀವಲ್ವ, ಇದೇ ನಮಗೆ ಸ್ವಲ್ಪ ಮಟ್ಟಿಗೆ ಖಾರ ಕೊಡತ್ತೆ. ಮೊಸರನ್ನ ಯಾವಾಗಲೂ ತುಂಬ ಖಾರವಾಗಿರಬಾರ್ದು. ಈಗ ನೋಡಿ ಕನ್ಸಿಸ್ಟೆನ್ಸಿ ಇದು ಕರೆಕ್ಟಾಗಿದೆ. ತುಂಬ ಕ್ರೀಮಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಈ ಮೊಸರನ್ನ. ಎಲ್ಲ ನೀಟಾಗಿ ಈ ರೀತಿ ಕಲಿಸ್ಕೋಬೇಕು. ಇವಾಗ ಇದಕ್ಕೆ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಕ್ಲೀನಾಗೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಬೇಕಿದ್ದರೆ ಈ ಮೊಸರನ್ನಕ್ಕೆ ಒಣ ದ್ರಾಕ್ಷಿನ ಹಾಕ್ಕೋಬೋದು. ಒಗ್ಗರಣೆ ಜೊತೆಗೆಲ್ಲ ಹಾಕಿಬಿಡಿ. ಹಾಗೆ ಒಣ ದ್ರಾಕ್ಷಿನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡ್ರೆ ಮಧ್ಯದಲ್ಲಿ ಅದೊಂಥರ ಸ್ವೀಟಾಗಿ ಬಾಯಿ ಸಿಗ್ತಾ ಇರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊಸರನ್ನ ಇವಾಗ ರೆಡಿಯಾಗಿದೆ. ಇದನ್ನು ಒಂದು ಪ್ಲೇಟ್ಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ತುಂಬ ಸೊಗಸಾದಂತಹ ಮೊಸರನ್ನ. ನೀವು ಈ ರೀತಿ ಎಲ್ಲ ರೆಡಿ ಆದಮೇಲೆ ಬೇಕಾದರೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು. ಕೊನೆಯಲ್ಲಿ ಒಗ್ಗರಣೆಗೆ ಹಾಕಿಬಿಡಿ, ಹಾಗೆ ಹಸಿಯಾಗಿ ಹಾಕ್ಕೋಬೋದು. ಅದೊಂಥರ ಟೇಸ್ಟ್ ಇರುತ್ತೆ. ಒಣ ದ್ರಾಕ್ಷಿದೊಂಥರ ಟೇಸ್ಟ್ ಇರುತ್ತೆ. ಇಲ್ಲದಿದ್ದರೆ ದಾಳಿಂಬೆ ಹಣ್ಣನ್ನು ಕೂಡ ಹಾಕ್ಕೋಬೋದು, ಅದೊಂಥರ ಟೇಸ್ಟ್ ಇರುತ್ತೆ. ಇಲ್ಲದಿದ್ದರೆ ಹಸಿ ದ್ರಾಕ್ಷಿ ಹಣ್ಣು ಬರುತ್ತಲ್ವ, ಅದನ್ನು ಕೂಡ ಹಾಕ್ಕೋಬೋದು. ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ನೀವು ಈ ರೀತಿ ರೆಡಿ ಆದಮೇಲೆ ಮೊಸರನ್ನ ಹಾಕ್ಕೋಬೋದು. ಏನು ಬೇಡ ಹೀಗೆ ಅಂದರೆ ಹೀಗೇನು ತುಂಬಾ ಟೇಸ್ಟಿಯಾಗಿರುತ್ತೆ. ಬೆಳಗಿನ ಸಮಯ ತಿಂಡಿಗೂ ಕೂಡ ಇದನ್ನು ಮಾಡ್ಕೋಬೋದು. ತಿಂಡಿಗೆ ಕೆಲವು ಸಲ ಏನು ಮಾಡೋದು ಅಂತಿರುತ್ತೆ. ಈ ರೀತಿ ಇಂತಹ ಬಿಸಿಲಿನ ದಿನಗಳಲ್ಲಿ ಈ ರೀತಿ ಮೊಸರನ್ನ ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ. ಮೊಸರನ್ನದ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ಸ್ ಮಾಡಿ ಖಂಡಿತವಾಗಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರಿಬೇಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿರೋ ಅವರೆಲ್ಲ ಖಂಡಿತವಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು.